ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ಯಾವ ತರ ಇತ್ತಂತೇಳಿ ನೋಡ್ಕೊಂಡ್ ಬರೋಣ. ಓಕೆನಾ? ಸೊ ಇಲ್ಲಿ ನೋಡಬಹುದು ನಾವೆಲ್ಲ ಝೋನ್ ಅನ್ನ ಮಾರ್ಕ್ ಮಾಡಿದೀವಿ. ಯಾವ ತರ ಮಾರ್ಕ್ ಮಾಡಿದೀವಿ ಅಂತೇಳಿ. ಸೊ ಆಲ್ರೆಡಿ ಟಾಪ್ ಅಲ್ಲಿ ಸೆಲ್ಲರ್ ಝೋನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಸೊ ಅದೇ ತರ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದನ್ನ ಮಾಡ್ಕೊಂಡಿದೀವಿ. ಓಕೆನಾ? ಸೊ ಈ ತರ ಝೋನ್ ಅನ್ನ ಮಾರ್ಕೊಂಡು ಯಾವ ತರ ಟ್ರೇಡ್ ಸೆಟಪ್ ಮಾಡಿದೀವಿ ಅಂತೇಳಿ ನೋಡ್ಬೇಕಾಗುತ್ತೆ. ಓಕೆ, ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಒಂದು ಡಿಮ್ಯಾಂಡ್ ಝೋನ್ ಅನ್ನ ಬಾಟಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸೆಲ್ಲರ್ ನ ಟ್ರ್ಯಾಪ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಂಟ್ ಮಾಡಿದ್ದಾರೆ. ಓಕೆ, ಸ್ಟಾಪ್ ಲಾಸ್ ಹಂಟ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಮೇಲ್ಗಡೆ ಸ್ಟ್ರಾಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಓಕೆನಾ? ಸ್ಟ್ರಾಂಗ್ ಆಗಿ ತಗೊಂಡು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಏನಾಗಿದೆ ಅಂದ್ರೆ ಅನ್ಹೆಲ್ದಿ ಮೂವ್ಮೆಂಟ್ ಆಗಿದೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಹಾಗಾಗಿ ಏನಾಗಿದೆ ಮತ್ತೆ ಸೆಲ್ಲಿಂಗ್ ನ ಮಾಡ್ಕೊಂಡಿದ್ದಾರೆ. ಓಕೆನಾ? ನಿಧಾನಕ್ಕೆ ಸೆಲ್ಲಿಂಗ್ ಆಗಿದೆ. ಸೊ ಇವಾಗ ಯಾವ ತರ ನಾವು ಇವತ್ತು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕು. ಓಕೆನಾ? ಇವತ್ತಿನ ಪ್ರೀ ಮಾರ್ಕೆಟ್ ಅಲ್ಲಿ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಸೊ ಅದನ್ನ ತಿಳಿಸ್ಕೊಡ್ತೇನೆ. ಇವತ್ತು ಮಾರ್ಕೆಟ್ ಏನಾದ್ರೂ ಇಲ್ಲೊಂದು ಬ್ಲೂ ಲೈನ್ ಇದೆ. ಓಕೆ, 55,300 ಕೆಳಗಡೆ ಒಂದು ಲೈನ್ ಇದೆ. ಸೊ ಆ ಲೈನ್ ಕೆಳಗಡೆ ಬಂದು ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆ, ಈ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಈ ತರ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬರುತ್ತೆ. ಓಕೆನಾ? ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ, ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್. ಓಕೆ, ಆ ಕ್ಯಾಂಡಲ್ ಬಂತಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಎಲ್ಲಿವರೆಗೂ ಹೋಗುತ್ತಂದ್ರೆ 55,600 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದೇ ತರ ನೆಕ್ಸ್ಟ್ ಬೈಯಿಂಗ್ ಸೈಡ್ ಯಾವ ತರ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕು. ಬುಲಿಶ್ ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡ್ರೆ ಸೊ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಓಕೆನಾ? ಒಂದ್ ವೇಳೆ ಈ ಪಾಯಿಂಟ್ ಮೇಲೆ ಏನಾದ್ರೂ ಓಪನ್ ಆಯ್ತಂದ್ರೆ ಮಾರ್ಕೆಟ್, ಓಕೆನಾ, ಈ ಪಾಯಿಂಟ್ ಅಲ್ಲಿ ಓಪನ್ ಆಯ್ತಂದ್ರೆ ನೆಕ್ಸ್ಟ್ ಏನಾಗಬೇಕು, ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬರುತ್ತೆ. ಸೇಮ್ ಅದೇ ತರ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಈ ತರ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ನಾವೇನ್ ಮಾಡಬೇಕು, ಸೆಲ್ಲಿಂಗ್ ಸೈಡ್ ನಾವು ಪುಲ್ ಬ್ಯಾಕ್ ಹೋದಾಗ ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಸೇಮ್ ಅದೇ 55,300 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದೇ ತರ ಸೊ ಆ ಲೆವೆಲ್ ಅನ್ನ ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಟ್ರೇಡ್ ಸೆಟಪ್ ಎಲ್ಲಿ ಇರುತ್ತೆ ಅಂದ್ರೆ ನಮ್ದು ಸೆಲ್ಲರ್ ಝೋನ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಲ್ಲಿ ಇರುತ್ತೆ ಅಂದ್ರೆ ಸೆಲ್ಲರ್ ಝೋನ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಯಾವ ತರ ಅಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಅಥವಾ ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಈ ತರ ಪ್ರೈಸ್ ಒಳಗಡೆ ಹೋಗಿ ಒಂದು ಬೇರಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಅದು 55,600 ಲೆವೆಲ್ ಅಲ್ಲಿ. ಓಕೆನಾ? ಸೊ ಈ ತರ ಲೆವೆಲ್ ಅನ್ನ ಸೆಟಪ್ ಮಾಡ್ಕೊಂಡು ಇದೇ ತರ ಈ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತಂದ್ರೆ ಈ ತರ ಸೆಲ್ಲಿಂಗ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿವರೆಗೂ ಬರುತ್ತಂದ್ರೆ ಈ ಕ್ಯಾಂಡಲ್ ಅಲ್ಲಿ ಪುಲ್ ಬ್ಯಾಕ್ ಹೋಗಿ ನೆಕ್ಸ್ಟ್ ಎಲ್ಲಿವರೆಗೂ ಬರುತ್ತಂದ್ರೆ 55,600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಈ ತರ ಟ್ರೇಡ್ ಸೆಟಪ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಅನ್ನ ಮಾಡಬಹುದು. ಸೊ ಅದೇ ತರ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಸೊ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಪ್ರೈಸ್ ಏನಾಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆನಾ? 24,860 ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ಸೊ ಈ ತರ ನಿಫ್ಟಿಯನ್ನ ಯಾವ ತರ ಅನಾಲಿಸಿಸ್ ನ ಮಾಡಿ ಟ್ರೇಡ್ ಅನ್ನ ಯಾವ ತರ ಸೆಟಪ್ ಮಾಡ್ಕೋಬೇಕಂದ್ರೆ ಇಲ್ಲ ಝೋನ್ ಅನ್ನ ಮಾರ್ಕ್ ಮಾಡಿದೀನಿ. ಓಕೆನಾ? ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್, ಸ್ಮಾರ್ಟ್ ಮನಿ ಏರಿಯಾ, ಸೊ ಅದೇ ತರ ಡಿಮ್ಯಾಂಡ್ ಝೋನ್ ಅನ್ನ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಪ್ರೈಸ್ ಏನಾದ್ರೂ ಡಿಮ್ಯಾಂಡ್ ಝೋನ್ ಆಗಿ ಏನಾದ್ರೂ ಇಲ್ಲೇ ಫ್ಲಾಟ್ ಅಲ್ಲಿ ಓಪನ್ ಆಗಿ ಡಿಮ್ಯಾಂಡ್ ಝೋನಿಗೆ ಏನಾದ್ರೂ ಬಂತಂದ್ರೆ ಮಾತ್ರ ನೀವೇನ್ ಮಾಡಬೇಕು, ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡುವಾಗಿಲ್ಲ. ಓಕೆನಾ? ಸೊ ಅದೇ ತರ ನೆಕ್ಸ್ಟ್ ಪ್ರೈಸ್ ಏನಾದ್ರೂ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಯ್ತಂದ್ರೆ ಎಲ್ಲಿವರೆಗೂ ಹೋಗುತ್ತಂದ್ರೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಹೋಗುತ್ತೆ. ಓಕೆ, ಅಲ್ಲಿ ಏನಾದ್ರೂ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಏನ್ ಮಾಡಬೇಕು, ಸೆಲ್ಲಿಂಗ್ ಸೈಡ್ ನ ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಓಕೆ, ಸೊ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಅದು ಕೆಳಗಡೆ ಡಿಮ್ಯಾಂಡ್ ಝೋನ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, 24,750 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅನ್ನ ಬ್ರೇಕ್ ಆಯ್ತಂದ್ರೆ ಸ್ಮಾರ್ಟ್ ಮನಿ ಏರಿಯಾ ಅಂತ ಹೇಳಿ ಕರಿತೀವಿ. ಓಕೆನಾ? ಅದು 25,150 ಅಲ್ಲಿದೆ. ಓಕೆ, ಅಲ್ಲಿ ಏನಾದ್ರೂ ರಿಜೆಕ್ಷನ್ ಆಯ್ತಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಅವಾಗ ನಾವ್ ಏನ್ ಮಾಡಬಹುದು, ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇದೆಯಲ್ಲ ಸೊ ಅಲ್ಲಿವರೆಗೂ ನಾವು ಟ್ರೇಡ್ ಅನ್ನ ಹೋಲ್ಡ್ ಮಾಡಬಹುದು. ಓಕೆನಾ? 25,000 ವರೆಗೂ ಹೋಲ್ಡ್ ಮಾಡಬಹುದು. ಅದು ಟಾರ್ಗೆಟ್ ಆಗಿರುತ್ತೆ ನಮ್ದು. ಓಕೆನಾ? ಸೊ ಈ ತರ ಎನಾಲಿಸಿಸ್ ನ ಮಾಡಿದೀವಿ. ಸೊ 100% ಇದೇ ತರ ವರ್ಕ್ ಆಗುತ್ತೆ. ಈ ತರ ಫಾಲೋ ಮಾಡಿ. ಥ್ಯಾಂಕ್ ಯು.